ನೋಡಿ, ಏನೇ ಇದ್ರೂ ಕೂಡ ಇಂಡಿಯಾ ಒಕ್ಕೂಟದ ಚರ್ಚೆಗಳು ಇನ್ನೂ ನಡೀತಾ ಇದೆ. ಯಾವುದೂ ಅಂತಿಮ ಆಗಿಲ್ಲ. ಅದೇನಿದ್ರು ವರಿಷ್ಠರು ಕೂತ್ಕೊಂಡು ಬಗೆಹರಿಸ್ತಾರೆ. ಸಹಜವಾಗಿ ಎಲ್ಲಿ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ಸ್ವಲ್ಪ ಗಂಟುಗಳಿರ್ತದೆ, ಅವೆಲ್ಲನೂ ನಿವಾರಣೆ ಆಗುತ್ತೆ, ಹಂತ ಹಂತವಾಗಿ ನಿವಾರಣೆ ಆಗುತ್ತೆ. ಸೀಟ್ ಶೇರಿಂಗು ಇರ್ಬೋದು, ಅಥವಾ ಪೋಸ್ಟ್ ಅಲಯನ್ಸ್ ಇರ್ಬೋದು, ಎಲೆಕ್ಷನ್ ಅಲಯನ್ಸು, ಪ್ರೀ ಎಲೆಕ್ಷನ್ ಅಲಯನ್ಸ್, ಅದೆಲ್ಲ ಡೆಲ್ಲಿನಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ, ಕಲಬುರಗಿನಲ್ಲಿ ಚರ್ಚೆ ಆಗಲ್ಲ ಆ ವಿಷಯಗಳು. ಆದರೂ ಕೂಡ ಸೀಟ್ ಹೊಂದಾಣಿಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಜನರಲ್ ಎಲೆಕ್ಷನ್ ಇದೆ ಸರ್, ದೊಡ್ಡ ಎಲೆಕ್ಷನ್ ಇದೆ. ಸಹಜವಾಗಿ ಎಲ್ಲರದು ಅಭಿಪ್ರಾಯ ಪಡೆದು ಮಾಡಬೇಕಾಗ್ತದೆ. ಕೆಲವು ಬಗೆಹರ್ತದೆ, ಕೆಲವು ಬಗೆಹರಿಯಲ್ಲ. ಏನೇ ಇದ್ರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಸಿಂಗಲ್ ಏನೇ ಇದ್ರೂ ಕೂಡ ನಾ ಹೇಳ್ದಂಗೆ ಈಗ ನಮ್ಮದು ಏನು ಆ ಪ್ರದೇಶದಲ್ಲಿ ಯಾವ್ಯಾವ ರಾಜಕೀಯ ಸ್ಥಿತಿಗತಿಗಳಿದೆ ಅದಕ್ಕೆ ತಕ್ಕಂಗೆ ಮಾಡ್ತೀವಿ. ಐದರ್ ಪ್ರೀ ಆರ್ ಪೋಸ್ಟ್ ಅಂತ ಅವ್ರು ತೀರ್ಮಾನ ತಗೋತಾರೆ. ಯಾರೋ ಹೊರಗೆ ಹೋಗಲ್ಲ ಅನ್ನೋ ವಿಶ್ವಾಸ ಇದೆ. ಖಂಡಿತವಾಗಿ ಯಾಕೆ ಹೋಗ್ತಾರೆ? ಒಕ್ಕೂಟದಲ್ಲಿ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಮುಂಚೆನೇ ಸಂಸಾರ ನೋಡಿ, ಈಗ ನಾವು ಎಂಗೇಜ್ಮೆಂಟ್ ಮಾಡ್ತಾ ಇರೋದು ಎಲ್ಲ ಆದ್ಮೇಲೆ ಮದುವೆ ಆಗ್ತಾವೆ. ತಗೊಳ್ಳಿ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಿ? ನೀವೇ ಹೇಳತ್ತೀರಿ ಡಿಸ್ಟರ್ಬೆನ್ಸ್ ಇಂದ. ನೋಡಿ, ಎಲ್ಲ ಗುಣಗಳು ಸೇರೋದಿಲ್ಲ ಅಲ್ಲ ಮದುವೆನಲ್ಲಿ. ಎಲ್ಲರದು ಈ ಎಲ್ಲ ಗುಣಗಳು ನೋಡ್ಬೇಕಾದ್ರೆ ರಾಮ ಸೀತಾ ಗುಣಗಳು ಅಂತ ಹೇಳ್ತಾರಲ್ಲ, ಎಲ್ಲ 21 ಗುಣಗಳು ಸೇರ್ತಾವ. ಎಲ್ಲರದು ಸೇರೋದಿಲ್ಲ ಅಂದ್ರೂ ಮದುವೆ ಮಾಡ್ಕೋತೀವಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನೋಡಿ, ಏನೇ ಇದ್ರೂ ಕೂಡ ಇಂಡಿಯಾ ಒಕ್ಕೂಟದ ಚರ್ಚೆಗಳು ಇನ್ನೂ ನಡೀತಾ ಇದೆ. ಯಾವುದೂ ಅಂತಿಮ ಆಗಿಲ್ಲ. ಅದೇನಿದ್ರು ವರಿಷ್ಠರು ಕೂತ್ಕೊಂಡು ಬಗೆಹರಿಸ್ತಾರೆ. ಸಹಜವಾಗಿ ಎಲ್ಲಿ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ಸ್ವಲ್ಪ ಗಂಟುಗಳಿರ್ತದೆ, ಅವೆಲ್ಲನೂ ನಿವಾರಣೆ ಆಗುತ್ತೆ, ಹಂತ ಹಂತವಾಗಿ ನಿವಾರಣೆ ಆಗುತ್ತೆ. ಸೀಟ್ ಶೇರಿಂಗು ಇರ್ಬೋದು, ಅಥವಾ ಪೋಸ್ಟ್ ಅಲಯನ್ಸ್ ಇರ್ಬೋದು, ಎಲೆಕ್ಷನ್ ಅಲಯನ್ಸು, ಪ್ರೀ ಎಲೆಕ್ಷನ್ ಅಲಯನ್ಸ್, ಅದೆಲ್ಲ ಡೆಲ್ಲಿನಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ, ಕಲಬುರಗಿನಲ್ಲಿ ಚರ್ಚೆ ಆಗಲ್ಲ ಆ ವಿಷಯಗಳು. ಆದರೂ ಕೂಡ ಸೀಟ್ ಹೊಂದಾಣಿಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಜನರಲ್ ಎಲೆಕ್ಷನ್ ಇದೆ ಸರ್, ದೊಡ್ಡ ಎಲೆಕ್ಷನ್ ಇದೆ. ಸಹಜವಾಗಿ ಎಲ್ಲರದು ಅಭಿಪ್ರಾಯ ಪಡೆದು ಮಾಡಬೇಕಾಗ್ತದೆ. ಕೆಲವು ಬಗೆಹರ್ತದೆ, ಕೆಲವು ಬಗೆಹರಿಯಲ್ಲ. ಏನೇ ಇದ್ರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಸಿಂಗಲ್ ಏನೇ ಇದ್ರೂ ಕೂಡ ನಾ ಹೇಳ್ದಂಗೆ ಈಗ ನಮ್ಮದು ಏನು ಆ ಪ್ರದೇಶದಲ್ಲಿ ಯಾವ್ಯಾವ ರಾಜಕೀಯ ಸ್ಥಿತಿಗತಿಗಳಿದೆ ಅದಕ್ಕೆ ತಕ್ಕಂಗೆ ಮಾಡ್ತೀವಿ. ಐದರ್ ಪ್ರೀ ಆರ್ ಪೋಸ್ಟ್ ಅಂತ ಅವ್ರು ತೀರ್ಮಾನ ತಗೋತಾರೆ. ಯಾರೋ ಹೊರಗೆ ಹೋಗಲ್ಲ ಅನ್ನೋ ವಿಶ್ವಾಸ ಇದೆ. ಖಂಡಿತವಾಗಿ ಯಾಕೆ ಹೋಗ್ತಾರೆ? ಒಕ್ಕೂಟದಲ್ಲಿ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಮುಂಚೆನೇ ಸಂಸಾರ ನೋಡಿ, ಈಗ ನಾವು ಎಂಗೇಜ್ಮೆಂಟ್ ಮಾಡ್ತಾ ಇರೋದು ಎಲ್ಲ ಆದ್ಮೇಲೆ ಮದುವೆ ಆಗ್ತಾವೆ. ತಗೊಳ್ಳಿ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಿ? ನೀವೇ ಹೇಳತ್ತೀರಿ ಡಿಸ್ಟರ್ಬೆನ್ಸ್ ಇಂದ. ನೋಡಿ, ಎಲ್ಲ ಗುಣಗಳು ಸೇರೋದಿಲ್ಲ ಅಲ್ಲ ಮದುವೆನಲ್ಲಿ. ಎಲ್ಲರದು ಈ ಎಲ್ಲ ಗುಣಗಳು ನೋಡ್ಬೇಕಾದ್ರೆ ರಾಮ ಸೀತಾ ಗುಣಗಳು ಅಂತ ಹೇಳ್ತಾರಲ್ಲ, ಎಲ್ಲ 21 ಗುಣಗಳು ಸೇರ್ತಾವ. ಎಲ್ಲರದು ಸೇರೋದಿಲ್ಲ ಅಂದ್ರೂ ಮದುವೆ ಮಾಡ್ಕೋತೀವಲ್ಲ.